ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದ್ದೀರಿ ಅಂತ ನಾನು ಕೂಡ ಆರಾಮದ್ದೀನಿ. ಬೆಳಗ್ಗೆ 5 ಗಂಟೆ ಆಗೈತೆ ನೋಡಿ. 5 ಗಂಟೆ ಅಂದ್ರೆ 5:15 ಹೇಳ್ತೀನಿ ರೀ. ಅಲ್ಲಿಗೆ ಎಚ್ಚರ ಸ್ನೇಹಿತರೆ. ನಾ ಭಾಳ ಲಾಗ್ನಾಗ ಪರೀಕ್ಷೆ ಮಾಡಿರ್ಬೇಕು. 5:15 5:15 ಎದ್ದೀನಿ ರೀ. ಎದ್ದು ಸೀದಾ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬೀರಪ್ಪ ಮುತ್ತನ ದರ್ಶನ ತಗೋರಿ. ಎಷ್ಟೋ ಕುಂದಿನ ಆಯಿತು ಬೀರಪ್ಪ ಮುತ್ತನ ದರ್ಶನ ನಿಮಗೆ ಮಾಡಿಸಿಲ್ಲ. ಗುಡಿಗೆ ಹೋಗೋದಾಗಲ್ಲ ಸ್ನೇಹಿತರೆ. ನೆನೆದವರ ಮನದಲ್ಲಿ ಬೀರಪ್ಪ ಮುತ್ತೆ ಇದ್ದೇ ಇರ್ತಾರೆ ಸ್ನೇಹಿತರೆ. ನೀವು ಅಲ್ಲೇ ಕುಂತು ನೆನೀರಿ, ಅಲ್ಲೇ ಇರ್ತಾನೆ. ಎಲ್ಲೆಲ್ಲಿಯೂ ದೇವ್ರು ಇರ್ತಾನೆ ಸ್ನೇಹಿತರೆ. ನಾವು ಅಲ್ಲಿ ಗುಡಿಗೆ ಹೋಗಿ ನೆನಿಬೇಕು ಅನ್ನೋದೇನಿಲ್ಲ. ನೆನೆದವ್ರ ಮನದಲ್ಲಿ ದೇವ್ರು ಇದ್ದೇ ಇರ್ತಾನೆ. ಆದ್ರೆ ನೆನಿಬೇಕು ರೀ. ಎದ್ರು ಬಿದ್ದರೆ ಅವ್ನು ನೆನಿತೀವಿ ಸ್ನೇಹಿತರೆ. ಆ ತಂದೆ ಬಿಟ್ಟು ಮತ್ತೆ ಯಾರೂ ಇಲ್ಲ ನಮಗೆ. ನಮ್ಮಿಂದ ಇರೋದೇ ಬೀರಪ್ಪ ಮುತ್ತೆ ನೋಡಿ ಸ್ನೇಹಿತರೆ. ಬೀಗರು ಮಾಡಿ ಬಿತ್ತಂತ, ದೇವ್ರಿಗೆ ಮಾಡಿ ಐತಂತ. ಹಂಗೆ ಬೀಗರಿಗೆ ಎಷ್ಟೇ ಮಾಡಿರಿ ನೀವು, ಮತ್ತೆ ಒಂದು ಮಾತು ಅಂತಾರೆ ನಮಗೆ. ಅದೇ ದೇವ್ರಿಗೆ ಮಾಡಿರಿ, ದೇವ್ರು ಏನನ್ನಲ್ಲ, ಅದು ವರ ನಮ್ಗೆ. ದೇವ್ರಿಗೆ ಎಷ್ಟೇ ಮಾಡಿರಿ ನೀವು, ಅದಕ್ಕೆ ಪ್ರತಿಫಲ ನಮ್ಗೆ ಕೊಟ್ಟೇ ಕೊಡ್ತಾನೆ ದೇವರು. ಹಂಗೆ ಸ್ನೇಹಿತರೆ ನಾ ಹೇಳಿದ ಅರ್ಥ. ಬರ್ರಿ ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ರೀ. ಈ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಇಟ್ಕೊಂಡು ಕೂತಿದ್ದೆ. ರಾತ್ರಿ ಹಾಲಿಲ್ರಿ, ಬೆಳಗ್ಗೆ ಸ್ಟಿಚ್ ಮಾಡ್ತೀನಿ. ನೋಡ್ಬೇಕು ರೀ ಇನ್ನೇನಾಗುತ್ತೆ ಇನ್ನೇನಿಲ್ಲ. ಇವತ್ತಿನ ರೊಟೀನ ನಿಮ್ಮ ಕೂಡ ಶೇರ್ ಮಾಡ್ತೀನಿ ನೋಡಿರಿ. ಇಲ್ಲೇ ಟೈಮು 7ಕ್ಕೆ 15 ನಿಮಿಷ ಕಮ್ಮಿ ಐತೆ. 5:15 ಆಗಿತ್ತು. ನಾ ಎದ್ದೀನಿ ರೀ. 5:15 5:10 5 ಮ್ಯಾಗೆ ಎಚ್ಚರ ಸ್ನೇಹಿತರೆ. ಎದ್ದು ಕೇರಿ ಅದೊಂದು ಅರ್ಧ ಬ್ಲೌಸ್ ಸ್ಟಿಚ್ ಇರ್ತಲ್ಲ, ಅದನ್ನು ಮುಗಿಸಿದೆ. ನೀವು ಅಂತಿರ್ಬೇಕು ರೀ, ಅಕ್ಕ ಮೆಷಿನ್ಯಾಗ ರಾತ್ರಿ ಭಾಳ ರಾಟಿ ಹೊಲಿತಾಳೆ ಅಂತಿರ್ಬೇಕು. ಅಂದ್ರೆ ನನಗೆ ಅವಾಗನೇ ಸಮಾಧಾನ ಆಗುತ್ತೆ ಹೊಲಿಯಕ್ಕೆ ರೀ. ಚಂತನ ಹೊಲಿಬೋದು ರೀ. ಚಂತನ ಮನ್ಯಾಗಿತ್ತ ಅಕ್ಕ ಹೊಲಿಯಲ್ಲ ನೋಡಿರುತ್ತೆ. ಚಂತ ಮನೆ ಕೆಲಸ, ಕಸ್ಟಮರು ಮತ್ತು ಯಾರು ಬರೋದು ಹೋಗೋದು, ಸ್ಟಿಚಿಂಗ್ ಮಾಡೋಕ್ಕೆ ಬಿಡಲ್ಲ ರೀ. ಒಂದು ಏನು ನೈಟಿ ಬೇಕಾದ್ರು ಕುಂದ್ರದು, ಬರ್ರಿ ಅಕ್ಕ ನೀವು ನೋಡಲ್ಲ. ಕಸ್ಟಮರ್ ಬಟ್ಟೆ ತೋರ್ಸಕ್ಕಂದ್ರೆ ಬ್ಯಾಸ್ರ ಆಗಿಬಿಡ್ತೀರಿ. ಅದು ಹೇಳೋದು ಕುಂದ್ರದು ಕುಂತು ಹೊಲಿದ್ರೆ ಭಾಳ ಆಗಲ್ಲ, ತಡ ಆಗಲ್ಲ ಸ್ನೇಹಿತರೆ. ಚಂತಾಗಿ ನಾವು ಒಂದು ಜಂಪರ್ ಇಷ್ಟು 4 ತಾಸು 5 ತಾಸಿಗೆ ಒಂದು ಜಂಪರ್ ಮುಗಿತಾರೆ. ಇದು 1 5 6 7 2 ತಾಸ್ನ್ಯಾಗ ಒಂದು ಅರ್ಧ ಜಂಪರ್ ಮುಗಿಸ್ತಿಂತಾರೆ ಅಂತ. ಇದು ಒಂದು ಅದ್ರ ನಾ ಮತ್ತು ನಾ ಇದಕ್ಕೆ ಇಲ್ಲಿ 1.5 ತಾಸ್ನ್ಯಾಗ 1.5 ಜಂಪರ್ ಮುಗಿತು. 1 ತಾಸ್ನ್ಯಾಗ 1 ಮುಗೀತು. ಈ ಜಂಪರ್ ಯಾರು ಸ್ವಾಮಿ? ಇದಕ್ಕೆ ನಾನು ಲೇಸ್ ನಮ್ಮ ಅಂಟಿದ್ದು ನೋಡಿ, ನಮ್ಮ ಹೆಣ್ಮಗಳದು, ನಮ್ಮ ಶ್ರಾವಣಿ ಹತ್ತಿದ್ದು. ಇದು ಲೇಸು ಕಸಿ ಹಚ್ಬೇಕಿಲ್ಲ, ಕಸಿ ಹಚ್ಬೇಕು. ಇನ್ನೊಂದು ಐತೆ ನಾವು ಉಡಿಸಿ ಸೀರೆ ಐತ್ರಿ, ಅದನ್ನು ಹೊಲಿಬೇಕು. ಇದು ಮೊನ್ನೆ ದೀಪಾವಳಿ ನಮ್ಮ 5 ವರ್ಷ ಸ್ನೇಹಿತರೆ. ದೀಪಾವಳಿ ಲಕ್ಷ್ಮಿ ಮಾಡಿ ಸೀರೆ ನಮ್ಮ ಅಂಟಿ ಉಟ್ಕೊಂಡು ನೋಡಿ ಬಂದಾರ. ನಮ್ಮ ಅಂಟಿಯರು ಬಂದಾರಂದ್ರೆ ಮೊನ್ನೆ ಬಂದಾರ. ನಿನ್ನೆ ಅವ್ರು ಶಾಲೆ ಪ್ರವಾಸಕ್ಕೆ ಹೋಗ್ಯಾರಂತ. ಇವತ್ತು ಕ್ರಿಸ್ಮಸ್ ಐತ್ರಿ, ಹಿಂಗಾಗಿ ಮೊನ್ನೆ ಬಂದಾರ. ಅದಕ್ಕೆ ಇನ್ನೂ ಒಂದು ಹೊಲಿಬೇಕು ಶಾಲಾ ಬ್ಲೌಸ್ ಒಂದು, ಇನ್ನೊಂದು ಅಸ್ತಗಳು ಹೊಲಿಬೇಕು. ಗುಡ್ಡಕ್ಕೆ ಊರಾಗ ಅವರು ಕ್ಲಿಯರ್ ಮಾಡಿದ್ರೆ ಆಯ್ತು. ಬರೀ ಮಂದಿ ಬರೋದ್ರಿ, ಮಂದಿ ರೊಕ್ಕ ಕಾಸ್ಯಾಕೆ ಮಂದಿ ಹೊಲಿದ ಅಂಟಿಯರು ರೊಕ್ಕ ಕೊಡ್ತೀನಿ ಅಂತ ಹೇಳಿ ನಾ ಬೇಡ. ಮೊನ್ನೆ 2 ಹೊಲಿಗೆ ಕೊಡ್ತೀನಿ, ಮೈಸ್ಕೊದಿಲ್ಲ ರೀ. ಹಿಂಗೆ ಹೊಲ್ದಿ ನೋಡಿ ಸ್ನೇಹಿತರೆ. ನನ್ನ ತಾಕತ್ತು ಓದಾಡ್ಸಿ ಇದನ್ನು. ಇದು ಕಾಟಾ ಸೀರೆ ನೋಡಿ. ಈಗ ಅವ್ರ ಕೊಳ್ಳೆ ಹಾಕ್ತಿರ್ತೀವಿ, ಯಾಕಂದ್ರೆ ಓಡಾಡ ಸ್ನೇಹಿತರೆ. ಅದು ಫೋಟೋ ಹಿಡಿಯೋ ಮಂದಿ ಹೇಳ್ತಾರೆ ಮೆಷಿನಾಗ ರಾಟಿ ಚಾಲು ಮಾಡಿರ್ತಾನೆ. ಮೆಷಿನಾಗ ಇಟ್ಕೊಂತಾರೆ, ರಾತ್ರಿ ಇಟ್ಕೊಂತಾರೆ. ನನ್ನ ಕೆಲಸ ಆಗೈತೆ ರೀ. ರಾತ್ರಿ ಕುಂತು ಹೊಲ್ಯಾಕೈತೆ, ಅದು ಮುಗಿಸ್ಬೇಕನ್ನೋದು ಶ್ರಾವಣ ಊಟ ಅದು ಅನ್ನೋಕೈತೆ. ನೋಡಿರಿ ತೋರ್ಸೋದ ಊಟ ಮಾಡಿದ ಮುಕ್ಕೋದ ಶ್ರಾವಣಿ. ಇವಾಗಿದ್ದ ಒಂದು ಸ್ವಲ್ಪ ವಿಡಿಯೋ ಚಾಲು ಮಾಡಿ ಹೊರ ತೋರ್ಸಮ್ಮ. ಅಕ್ಕಿನೇ ಎದಕ್ಕೆ ಆಗ್ತದೆ ನೋಡಿರಿ. ಅದು ಯಾರ ಥರ ಶ್ರಾವಣಿ? 6:30 ಎದ್ದಾಕಿ 15 ನಿಮಿಷ ಆಯಿತು. ಎದಕ್ಕೆ ಆಗ್ತದೆ ಇವಾಗ ಹಂಗೆ ಕಸ ಮುಸುರಿ ಎಲ್ಲ ಕೆಲಸ ಮಾಡ್ಕೊತೀನಿ ರೀ. ಇದು ಆಮೇಲೆ ಲೇಸ್ ಹಚ್ತೀನಿ, ಆಮೇಲೆ ಲೇಸ್ ಹಚ್ಚಿ ದಾರ ತೆಗಿತೀನಿ. ಅಂಟಿಯರು ತೋರಿಸ್ಬೇಕು. ಲೂಸ್ ಆಯ್ತು ರೀ. ನಮ್ಮ ಅಂಟಿಯರು ತೊಳ್ಳಗೆ ಅದ ಸ್ನೇಹಿತರೆ. ಅವರು ಮೊನ್ನೆ ಅಂಟಿಯರು ದವಾಖಾನೆ ಹೋಗಿದ್ರಿ. ಏನು ಮಣಿಪಾಲ್ ದವಾಖಾನೆ ಹೋಗಿದ್ರು. ನಮ್ಮ ಅಂಟಿಯರು ಕಾಲು ಅಂಗಲ್ಲ, ಹಿಂಗಾಗಿ ಅವ್ರೇನು ಹಿಂಗೆ ಸ್ವಲ್ಪ ಕುಂಟು ನಡೀತಾರೆ. ಅದೇನೋ ಮಣಿಪಾಲಾಗ ಆಪ್ರೇಷನ್ ಮಾಡ್ತಾರಂತ, ಫ್ರೀ ಆಪ್ರೇಷನ್ನ. ತಿರುಪತಿ ಐತೆ ಅಲ್ಲೆಲ್ಲ ಫ್ರೀ ಅಂತ. ಊಟ ವಸತಿ ಎಲ್ಲ ಫ್ರೀ ಅಂತ. ಊಟ ಮತ್ತು ಇದು ರೀ ಆಪ್ರೇಷನ್ ಎಲ್ಲ ಫ್ರೀ ಐತಿ. ಹಿಂಗಾಗಿ ಅಂಟಿಯರು ಹೋಗ್ತೀನಿ ಅಂತ ಹೋಗಿದ್ರಿ. ರಗತ್ ಕಮ್ಮಿ ಐತೆ ಅಂತೇಳಿ ಹೇಳ್ರಿ. ಎಷ್ಟಂದ್ರೆ 7.8 ಅಂತೇಳಿ 9 ಇರ್ಬೇಕಂದ್ರೆ ಅದಕ್ಕೆ ಆಪ್ರೇಷನ್ ಮಾಡೋಕೆ. ಏನೋ ಗೊತ್ತಿಲ್ಲ ಸ್ನೇಹಿತರೆ. ಕಾಲು ಸುದ್ದ ಇರುತ್ತೆ ಅಂತ ಮಾಡ್ಸಕತ್ತಾರ. ಒಳ್ಳೆಯದ ಸಾಕು. ಬರೀ ಹಂಗೆ ಕಸ ಹುಡ್ತೀನಿ, ಮತ್ತೆ ಸಿಗ್ತೀನಿ ನಿಮಗೆಲ್ಲ ಕಸ ಹುಡ್ಕೊಂಡು ನೋಡಿರಿ. ಅಂಗಳೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಮನೆ ಮುಂದೆ ರಟ್ಟು ಹೋದನ್ರಿ. ಅದಕ್ಕೆ ಆಶ್ ಹೋಗಿ ಬರ್ಬೇಕಂತೇನು ಹೊಂಟ ನೋಡಿ. ಇವ ಎಲ್ಲ ತರಕಾರಿ ಎಲ್ಲ ಹೆರ್ಚ್ಕೊಂಡೀನಿ ರೀ. ಒಂದಿಟ್ಟು ಒಟಾಣಿ ಹಾಕಿ ಅದು
ಪಲಾವು ಒಂದಿಟ್ಟು ಪಲ್ಯ ಬಟಾಟಿ ಒಟಾಣಿ ಹಾಕಿ ಪಲ್ಯ ಮಾಡ್ಬೇಕಂತ ತರಕಾರಿ ಎಲ್ಲ ಉಳ್ಕೊಂಡಿನಿ. ನಾ ಕಸ ಹುಡುಗಿಲ್ರಿ, ಅಡುಗೆ ಮನೆ ಕಸ ಹುಡುಗಿನ, ಅದಕ್ಕೆ ಇಲ್ಲೇ ಉಳ್ಕೊಂಡು ನೋಡಿ. ಮತ್ತು ಉಳ್ಕೊಂಡು ಕೇರಿ ಕ್ಲೀನ್ ಆಗಿಬಿಡ್ತೀರಿ ಮನೆ ಎಲ್ಲ ಹೊಳ್ಳೆ ಮಳೆ ಮಾಡಿದಾಗಲ್ಲ. ಏನು ಮಾಡಕತ್ತೀವ ಮ್ಯಾಗ ಐತಿ ಬೇ, ಏನು ಮಾಡಕತ್ತಿ? ಹೋಗು ಇದು ಮಾಡು. ಈಗ ಬಟಾಣಿ ಇದು ರೀ ಬಟಾಟಿ ಕುದಿಯಾಕೇನ್ರಿ ಪಲ್ಯಕ್ಕೆ. ಪಲಾವ್ ಅನ್ನಕ್ಕೆ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ ರೀ. ರೆಡಿ ಮಾಡೋದು ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ರೀ. ಎಲ್ಲ ಒಟ್ಟು ಹೋಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅಂದ್ರೆ ಪಲ್ಯ ಮಾಡೋದು ಅನ್ನ ಮಾಡೋದು ತಡ ಆಗಲ್ಲ ರೀ. ಇವೆಲ್ಲ ಉಳ್ಕೊತೀವಲ್ಲ, ಹಾಕಿ ಮಾಡಿದ್ರೆ ಮಸ್ತ್ ಆಗುತ್ತೆ ಅಡುಗೆ. ಇದು ಪಲ್ಯಕ್ಕೆ ರೀ, ಇದಿಟ್ಟು ಪಲ್ಯಕ್ಕೆ, ಇದು ಪಲಾವ್ಗೆ, ಇದೆಲ್ಲ ಪಲಾವ್ಗೆ. ಕೊತ್ತಂಬರಿ ಪಲ್ಯಕ್ಕೆ ಪಲಾವ್ಗೆ, ಇದು ಎಲ್ಲ ಪಲಾವ್ ಮಾಡಕ್ಕೆ ನೋಡಿ ಒಟ್ಟಾಣಿ ತೊಗೊಂಡಿನಿ. ಇದು ಪಲ್ಯಕ್ಕೆ ರೀ ಕೊಬ್ಬರಿ ಟೊಮಾಟೊ ಮಸಾಲ ಸಜ್ಜು ಮಾಡಿಟ್ಟೀನಿ ರೀ. ಬೇಡ ಪರ್ಸರಿ ಕಸ ಹೊಡಿ ಬಂದು ಮಾಡ್ತೀನಿ. ಈ ಕಡೆ ಬಟಾಣಿ ಇದು ಬಟಾಣಿ ಬಟಾಟಿ ಕುದ್ದ ನೋಡಿ ಪಲ್ಯ ಮಾಡ್ತೀನಿ ರೀ. ಹಸಿ ವಟಾಣಿ ಬಟಾಟಿ ಕುಯ್ಸೀನಿ ರೀ. ಹಸಿ ವಟಾಣಿಯಾಗ ಪಲಾವ್ ಮಾಡೋಕೆ ಇಷ್ಟು ಬಂದ ನೋಡಿರಿ. ಒಂದು ಪಲ್ಯಕ್ಕೆ ಒಮ್ಮೆ ಪಲಾವ್ಗೆ ಆಗುತ್ತೆ ನೋಡಿ, ಅಷ್ಟು ಬಂದ. ಅರ್ಧ kg ತೊಗೊಂಡಾಗ್ರಿ. ಬರ್ರಿ ಮತ್ತು ಪಲ್ಯ ಮಾಡಾಗ ಮತ್ತೆ ಸಿಗ್ತೀನಿ ರೀ. ಈಗ ಹೋಗಿ ಹುಟ್ಟು ಕಸ ಹುಡ್ಕೊಂಬರ್ತೀನಿ ರೀ. ಪಟ್ಸಾಲಿ ಎಲ್ಲ ಹಾಸಿಗೆಲ್ಲ ಹೆಂಗೆ ಹೋದ ನೋಡಿ ಹುಡ್ರು ಮಕ್ಳೊಂದು ಮನೆ ಹಂಗೆ ಅಲ್ರಿ. ಅವು ಕಿತ್ತಾಡ್ದ ನಾವು ಆಚೆ ಹಿಡ್ದ ನಮ್ಗೆ ಆಗಿಂದಾಗ ಕ್ಲೀನ್ ಆಗ್ಬೇಕು ರೀ. ಇಲ್ಲಿಕಂದ್ರೆ ಜೀವನ ಸಮಾಧಾನ ಆಗಲ್ಲ ನೋಡ್ರಿ. 8-11 ಆಗೈತೆ ರೀ. ನೀರು ಒಲೆ ಹಚ್ಚಿ ಸ್ನೇಹಿತರೆ ಶ್ರಾವಣಿ ಬ್ರಷ್ ಮಾಡಂತೇಳಿ ಮುಂಜಾನೆದು ಒಂದು ಗಡಿಬಿಡಿಕೆ. ಇವತ್ತು ಕರೆಂಟ್ ಒಂದಿರಲ್ಲ ಅಂತ ರೀ. 10 ಗಂಟೆ ಏನಾರ ಕರೆಂಟ್ ಹೋಗ್ತಾವಂತ ಚಾರ್ಜ್ ಮಾಡ್ಕೋಬೇಕು ಫೋನು. ಮತ್ತು ರಾಟಿ ಒಲಿದಾಗ ನೋಡಿ ನೆಶಿನಾಗ ದೊಲ್ದು ಚಲೋ ಆಯ್ತು, ಅದು ಕಟಿಂಗ್ ಮಾಡ್ಕೋಬೇಕು. ಇನ್ನೊಬ್ಬರು ಸೀರೆ ತೊಗೊಳೋದಾರ ಅವ್ರಿಗೆ ಅದೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ನೋಡೋಣ್ರಿ. ನಾ ಈ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದ್ರೆ ಸೀರೆ ತೊಗೋತಾರೆ. ಇಲ್ಲಿಕಂದು ಏನು ಮಾಡಿಬಿಡ್ತಾರೆ ಇಲ್ಲಿ ಬಿಡವ ಮತ್ತು ಬ್ಲೌಸ್ ಸ್ಟಿಚ್ ಮಾಡಲ್ಲ, ಜಾತ್ರೆ ಬೇಕಲ್ಲ ಅಂತಾರೆ. ನೋಡ್ಬೇಕ್ರಿ ಅದನ್ನು ಹೆಂಗಾರ ಕಷ್ಟಪಟ್ಟು ರಾತ್ರಿ ಇರಲಿ ಬ್ಲೌಸ್ ಸ್ಟಿಚ್ ಮಾಡಿ ಕೊಡ್ಬೇಕ್ರಿ. ನೋಡಿರಿ ಇಲ್ಲೇ ಪಲಾವ್ ಮಾಡಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಈ ಕಡೆ ಪಲ್ಯ ರೆಡಿ ಆಗೈತೆ ರೀ. ಮಸ್ತ್ ಆಗೈತೆ ನೋಡಿ ಪಲ್ಯ. ಮಸಾಲೆ ರುಬ್ಬ ಮಾಡ್ಬೇಕು ರೀ. ಇದು ಚಪಾತಿ ಕೂಡ ಪುರಿ ಕೂಡ ಮಸ್ತ್ ಆಗಿ ಸ್ನೇಹಿತರೆ. ಆದರೆ ರೊಟ್ಟಿಗೂ ಮಾಡಿ ನಾನು ಪಲ್ಯಕ್ಕೆ ಒಂದು ಏನಿದ್ದಿಲ್ಲ, ರೊಟ್ಟಿಗೂ ಮಾಡೀನಿ. ಸಂಜಿನಾಗ ಒಂದು ಸ್ವಲ್ಪ ಬಿಟ್ಬಿಡ್ತೀನಿ ರೀ. ಮತ್ತು ಸಂಜಿನ ಮಾಡೋದಾಗಲ್ಲ, ಸಂಜಿನ ಕರೆಂಟ್ ಬರ್ತಾವೆ, ರಾಟಿ ಹೊಲಿಬೇಕು ರೀ. ಮಸ್ತ್ ಆಗೈತೆ ನೋಡಿ ಪಲ್ಯ. ಹೋಟೆಲ್ ಸ್ಟೈಲ್ ಆಗೈತೆ ನೋಡಿ. ಹೋಟೆಲ್ದಾಗ ಪುರಿ ಕೂಡ ಹಿಂಗೆ ಕೊಡ್ತಾರೆ ಸ್ನೇಹಿತರೆ. ಎಷ್ಟು ರುಚಿ ರೀ ಅದು ನಮ್ಗೆ. ಮನ್ಯಾಗ ಮಾಡಿದ ರುಚಿ ಅನ್ಸಲ್ಲ, ಮನ್ಯಾಗ ಮಾಡ್ಕೊಂಡು ತಿನ್ನೋದೇ ಬೆಸ್ಟ್ ನೋಡಿ. ನಾ ಎಲ್ಲ ಥರ ಆದ್ರೆ ಸ್ವಲ್ಪ ಟೈಮ್ ಹಿಡಿತೈತೆ ರೀ ಎಲ್ಲ ಥರ ಹದ ಮಾಡ್ಬೇಕಂದ್ರೆ. ಎಣ್ಣೆ ಕಾದೈತೆ ರೀ. ಈಗ ಶ್ರಾವಣಕುಮಾರ್ ಜಾಕಿಲ್ರಿ, ಶ್ರಾವಣಿ ಜಾಕ್ ಆಗೈತೆ. ದೇವ್ರಿಗೆ ಬೇಡ ಪಲಾವ್ ಮಾಡ್ತೀನಿ ರೀ. ಶ್ರಾವಣಕುಮಾರ್ ಜಾಕ ಮಾಡಿಸಿ ರೊಟ್ಟಿ ಮಾಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಪಲ್ಯ ಮಸ್ತ್ ಕುದಿಯಾಕತ್ತೈತೆ ನೋಡಿ. ಇನ್ನೊಂದು ನಿಮ್ಗೆ ವಿಷಯ ಹೇಳಿದಿತ್ತು, ಅದಕ್ಕೆ ಹೇಳಿದ್ರೆ ಆಯ್ತು. ಈಗ ನೆಪ್ಪಾಗೈತೆ ಅಂತ ವಿಡಿಯೋ ಮಾತು ಕಂಟಿನ್ಯೂ. ಶ್ರಾವಣಿ ಜಾಕ ಮಾಡಿಸಿ ರೊಟ್ಟಿ ಮಾಡೋದು ಸಿಗ್ತೀನಿ ಅಂತ ಹೇಳಿದ್ದೆ. ಏನು ಸ್ನೇಹಿತರೆ, ಶ್ರಾವಣಿ ಪ್ರವಾಸಕ್ಕೆ ಹೊಂಟಾಡ್ರಿ. ಶ್ರಾವಣಿ ಗೊತ್ತಿಲ್ಲ ರೀ, ಇದು ಗೊತ್ತಿಲ್ಲ. ಆಕೆ ದೇವ್ರಿಗೆ ಇದ್ಲಲ್ಲ ಅದಕ್ಕೆ ಹೇಳಿದ್ರೆ ಆಯ್ತು. ಇನ್ನೂ ಕೂಡ ಹೇಳ್ಬೇಕು, ರೊಕ್ಕ ಕೊಟ್ಟೀನಿ ರೀ. 1200 ರೂಪಾಯಿ ಕಟ್ಟೀನಿ ಪ್ರವಾಸಕ್ಕೆ ಹೋಗಕ್ಕೆ ಪಲಾವ್ ಮಾಡಕ್ಕೆ ನೋಡಿ. ಇಲ್ಲೆಲ್ಲ ಬಟಾಣಿ ಒಂದು ತೆಗೆದಿನಿ ನೋಡಿರಿ. ಆಕೆ ಹೋಗೋದಿಲ್ಲ ಪಲಾವ್ ಮಾಡಿದ್ರೆ ಆತಂತ ಅಷ್ಟು ತೆಗೆದೆ. ಒಂದು 2 ಹಾಕ್ಲೇನು ಪಲಾವಿಗೆ ಮಸ್ತ್ ಆಗುತ್ತೆ ರೀ ಈ ಥರ ಮಾಡಿದ್ರೆ. ಆದರೆ ಹದ ಮಾಡಬೇಕು ಸ್ನೇಹಿತರೆ. ಹದ ಮಾಡಿದ್ರೆ ಅಡಿಗೆ ಟೇಸ್ಟ್ ಇರ್ತದೆ. ನಾವೆಲ್ಲ ಒಂದಿಲ್ಲ ಹಾಕಿದಂದ್ರೆ ಟೇಸ್ಟ್ ಆಗುತ್ತಿರೋಲ್ಲ. ಇತ್ತಂದ್ರೆ ಹಾಕಿ ತಿನ್ಬೇಕು ರೀ. ಮಕ್ಕಳು ತಿನ್ಬೇಕು ರೀ ಕಾಯಿಪಲ್ಲೆ, ಎಲ್ಲ ಥರ ಕಾಯಿಪಲ್ಲೆ. ಹಾಗೆ ಗಜ್ರಿ ಪಜ್ರಿ ತಿನ್ನಂದ್ರೆ ಮಕ್ಕಳು ತಿನ್ನಲ್ಲ. ಈ ಥರ ನಾವು ಹಾಕಿ ಮಾಡಿಕೊಟ್ಟಿವಿ ಅಂದ್ರೆ ಅವಕ್ಕೂ ಟೇಸ್ಟಿಯಾಗಿ ತಿಂತಾವು. ಶ್ರಾವಣಿ ಪಾಪ್ರಿ ನಾನು ಆಮೇಲೆ ಶ್ರಾವಣಿ ಬಂದು ಒಂದು ಕೇಳ್ತೀನಿ ರೀ ಆಕೆ ಏನು ಹೇಳಿನಂತ. ಪ್ರವಾಸಕ್ಕೆ ಹೋಗೋದ್ರ ಬಗ್ಗೆ ನಿನ್ನೆ ಆಧಾರ್ ಕಾರ್ಡ್ ಕೊಟ್ಟೀನಿ ರೀ. ಆಕಿದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಂದ್ರು, ಮತ್ತು ತಾಯಿದು ಮಗಳದು ಸಹಿ ಬೇಕಂದ್ರು, ಒಂದೇನೋ ಪತ್ರ ಕೊಟ್ಟಿರ್ತಾರೆ, ಸಹಿ ಮಾಡಿಕೊಟ್ಟಿನಿ. ಅವೇನೋ ನಮ್ಗೆ ಒಪ್ಪಿಗೆ ಐತಿಲ್ಲ ಪ್ರವಾಸಕ್ಕೆ ಮಕ್ಕಳು ಒಪ್ಪಿಗೆ ಐತ ಕಳ್ಸಕತ್ತೀವಿ ಇಲ್ಲ ಅನ್ನೋ ಸಲ ಸಹಿ ಮಾಡ್ಕೊತಾರಂತ್ರಿ. ಸಹಿ ಮಾಡಿಕೊಟ್ಟಿನಿ. ಅದು ಏನೂ ಗೊತ್ತಿಲ್ಲ ರೀ ಆಕೆ. ಯಾಕಂದ್ರೆ ಆಕೆ ಇದಕ್ಕೆ ಹೋಗಿದ್ರು ಸ್ನೇಹಿತರೆ. ಪಲ್ಯ ಕುದಿಯಾಕೈತ್ರಿ. ಬಾಸ್ತಾಗ ಬಂದು ಮಾಡಿಬಿಡ್ತೀನಿ, ಕೊತ್ತಂಬರಿ ಉದುರ್ಸಿನಿ. ಈಗೆಲ್ಲ ನೋಡಿ ಇಷ್ಟೆಲ್ಲ ಬಾಂಡೆ ಅದು ಇವೆಲ್ಲ ಕ್ಲೀನ್ ಮಾಡ್ಕೊಂಡು ರೊಟ್ಟಿ ಮಾಡ್ತೀನಿ ನೋಡಿ. ರೆಡಿ ಮಾಡಿಟ್ರ ಪಲ್ಯ ಅಡಿಗೆ ರೆಡಿ ಜಲ್ದಿ ರೆಡಿ ಆಗುತ್ತೆ ಸ್ನೇಹಿತರೆ. ಹೌದಿಲ್ಲ ರೀ. ಪಲ್ಯನಾಗ ಒಂದು ಮುಚ್ಚಿಬಿಡ್ತೀನಿ ರೀ. ಅದಕ್ಕೆ ಶ್ರಾವಣಿ ನಾವು ಓದ್ತಿದ್ದು ಮಮ್ಮಿ ಆಕೆ ನಗುತ್ತಾ ಸ್ನೇಹಿತರೆ. ನೀವು ಹೋಗೋದಿಲ್ಲ ಅಂದ್ರೆ ನಗ್ತಾ. ಆಕೆಗೇನು ಹೇಳಿಲ್ಲ, ನಾ ತಿಳಿವೇ ಕೊಟ್ಟಿಲ್ಲ ರೀ. ಇದು ಸ್ವಲ್ಪ ಫ್ರೈ ಆಗ್ಬೇಕಲ್ರಿ. ಅಕ್ಕಿ ಎಣ್ಣೆ ಇಡ್ಬೇಕು ರೀ. ಆದ್ರೆ ನಾನು ಅಕ್ಕಿ ಎಣ್ಣೆ ಇಟ್ಟಿಲ್ಲ, ತೊಳೆದು ಹಾಕಿಬಿಡ್ತೀನಿ ನೋಡಿ. ಶ್ರಾವಣಿ ಬಂದ್ಮ್ಯಾಗ ಅಕ್ಕಿನ ಮುಖದ ಲಕ್ಷಣ ಹೆಂಗಿರುತ್ತಾ, ಪ್ರವಾಸದ ಬಗ್ಗೆ ಆಕೆಗೆ ಅನಿಸಿಕೆ ಐತಿ. ಆಕೆ ಕೇಳ್ತೀನಿ ರೀ. ನಾನೇನು ಮೊದಲು ಹೇಳಲ್ಲ ಆಕೆಗೆ.
ವಿಡಿಯೋದಾಗನ ಕೇಳ್ತೀನಿ ಏನಂತ ಹೊಡೋಣ್ರಿ. ಆಮೇಲೆ ಪಲಾವ್ ಆಗಿನ ತೋರಿಸ್ತೀನಿ ರೀ ಅವ್ರು ಊಟ ಮಾಡಾಗ ಮತ್ತೆ ಹೆಂಗಾಗೈತೆ ಪಲಾವ್ ಅಂತೇಳಿ. ನೋಡಿ ಸ್ನೇಹಿತರೆ, ಶ್ರಾವಣಿ ದೇವ್ರಿಗೆ ಬಂದು ರೆಡಿ ಆಗ್ಯಾಳ. ತಾನೇ ಜಾಕ ಮಾಡ ತಾಯಿ ರೆಡಿ ಆಗ ಒಂದು ವಾರ ಆತ್ರಿ ಅಕ್ಕಿನ ಜಾಕ ಮಾಡೋದು ಅಕ್ಕಿನ ರೆಡಿ ಆಗೋದಾಗೈತಿ. ನಾ ಬಟ್ಟೆ ಮಾಲೆ ಅಂದ ಹಾಕಿದ್ರೆ ಅಂದಾಗಿ ಕಡಿ ಶ್ರಾವಣ್ ನೋಡಿ ಇಲ್ಲಿ ಗ್ಯಾಸಿನ ಸಣ್ಯಕ್ಕೆ ಹೋಗ್ಬೇಡ ಅಂತೀನಿ ರೀ. ಹೋಗ ಜಾಕ ಮಾಡ್ಸಲ್ಲ ಹೋಗಲ್ಲ. ಈಗ ರೊಟ್ಟಿ ಮಾಡ್ಬೇಕಂದ್ರೆ ಟೈಮ್ ಆಗೈತಿ. ನಾನು ಒಂದು ಜಂಪರ ಹೊಲಿತೀನಿ ರೀ. 2 ರೊಟ್ಟಿ ಅದ ನಿನ್ನ ಮಾಡಿದ್ದು. ಬುತ್ತಿಗೂ ಒಂದು ರೊಟ್ಟಿ ಪಲ್ಯ ಕಟ್ಟೀನಿ ರೀ. ಆ ಪಲ್ಯ ಹಾಕಿ ಬುಡ ಕೊಟ್ಟಿ ಮುರಿದಾಕಿ ಇವೆ ರೊಟ್ಟಿ ರೊಟ್ಟಿ ಉಂಟಾಡ್ದೀಗ ಈ ಸ್ವಲ್ಪ ಪಲಾವ್ ಆಗೈತೆ ರೀ. ಪಲಾವ್ ಕಟ್ಟಬೇಕಂತ ಇಟ್ಟೀನಿ. ಒಂದು ಜಂಪರ್ 90 ಆಗೈತೆ ರೀ. ಕಳಿಸಿ ಒಂದು ಜಂಪರ್ ಹೊಲ್ತೀನಿ ರೀ. ಅವನು ಜಾಕ ಮಾಡಿಸ್ಬೇಕಂದ್ರೆ ನೀವು ಹೊಲಿಂತ ನೋಡ್ಬೋಗ ನೋಡಿರಿ. ಪಲಾವ್ಗೂ ಬಂದ್ ಮಾಡಿಲ್ರಿ. ಯಾವ ಪಲ್ಯ ಆಚುನು ವೆಜ್ ಕುರ್ಮಾ ನಂಗೆ ಗೊತ್ತಿಲ್ಲ, ಸುಮ್ಮ ಹಂಗೆ ಬಾಯಿ ಬಂತು ಅಂದೀನಿ ರೀ. ಅದನ್ನೇನು ತಿಳ್ಕೊಬೇಡ್ರಿ. ಬರ್ರಿ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. 10 ಗಂಟೆ ಕರೆಂಟ್ ಹೋಗ್ತಾವ ಅಂತ ಶ್ರಾವಣಿ ಜಾಕ ಮಾಡಿ ಊಟ ಹಾಕಿರಿ ಬೇಷತ್ತಿತ್ತು. ಕರೆಂಟ್ ಹೋಗ್ರೆ ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಒಂದು ಜಾಕ ಮಾಡಿಸ್ತೀನಿ ರೀ. ಇಲ್ಲಿ ಕಲ್ ತಿಕ್ಕಾಕ ಅವ್ನ ಕೈ ಕೊಟ್ಟು ಊಟ ಹಾಕೊಂಡು ಹಾಕ್ರಿ. ಮತ್ತೆ ಸಿಗ್ತೀರಿ ರೀ. ನಿಮ್ಗೆ ಯಾವಾಗಾರ ಬಡ್ದಾಡ್ಬೇಕು ನೋಡಿ. ಬಡ್ದಾಳಿ ಕಣೆ ನೋಡಿ. ಜಂಪರ್ ಲಾಕ ಎಲ್ಲ ರೆಡಿ ಮಾಡೀನಿ ರೀ. ಅದಕ್ಕೆ ಲೇಸ್ ಹಚ್ಚಿ ಇದನ್ನೊಂದು ಟಿಚ್ ಮಾಡಿಬಿಡ್ತೀವಿ. ಮನೆ 3 ಬ್ಲೌಸ್ ಕಟ್ ಮಾಡಿದ್ನಲ್ಲ ಎಲ್ಲವೂ ಕ್ಲಿಯರ್ ಆಗಿಬಿಡ್ತಾವೆ ಸ್ನೇಹಿತರೆ. ಶ್ರಾವಣಿ ಉಣ್ಣಾಕತ್ತಾರಿ. ಶ್ರಾವಣ್ ಕುಮಾರಿಗೆ ಅನ್ನ ಹಾಕೊಡ್ತೀನಿ. ಬ್ರಷ್ ಮಾಡಿದೆ ಬ್ರಷ್ ಮಾಡಿ ಮಾರಿತೋದಿ ನೋಡಿ ಅಷ್ಟೇ. ಈಗ ಅನ್ನ ಪಲಾವ್ ಹೆಂಗಾಗೈತೆ ಅಂತ ನೋಡಿರಿ. ಬೂಸ್ರು ಹಿಡಿಯೋ ಹೆಂಗೆ ಬರ್ತಾವೆ ಅದು ಉಡೇ ಚೆನ್ನಾಗಿ ಬಂದಿರ್ತಾವೆ ಅವು ಹಿಡ್ದೈತೆ ನೋಡಿ ಒಳ್ಳೆ. ಪಲಾವ್ ಭಾರಿ ಗಮ್ ಅಂತೈತೆ ನೋಡಿ. ವಾಸನೆ ತೆಗ್ಯಾನ ಹೆಂಗೈತೆ. ಶ್ರಾವಣಿಗೂ ಈಗೂ ಅನ್ನ ಕೊಡ್ತಿದ್ದೆ. ಮಧ್ಯಾಹ್ನಕ್ಕೆ ಅನ್ನ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಒಂದು ತಳ ರೊಟ್ಟಿ ಇತ್ತು ಉಣ್ಣೋಗಲ್ಲಕ್ಕಂತ ಕೊಟ್ಟೆ. ಶ್ರಾವಣ ಹೋಗಿ ಗಂಗಾ ತೊಗೊಂಬ ಒಂದು ಸ್ವಲ್ಪ ಅನ್ನ ಹಾಕ್ತೀನಿ. ರೊಟ್ಟಿ ಉಂತ್ಯ ಅನ್ನ ಉಂತ್ಯ ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನು ಬಿಸಿ ಬಿಸಿ ಪಲಾವ್ ಸವಿಯಲು ರುಚಿ ನೋಡಿ. ಬಾ ಪುಣ್ ಬಾ ಏನು ತೆಗಿಬಾಡಿದ್ರಾಗ ಹುಟ್ಟು ಉಣ್ಣು ಅಂತಿತ್ತಿ ಎಲಿ ಬೇಕಾದ ನೋಡಿ. ಇಲ್ಲಿ ತೊಗೊಂಡ ಶ್ರಾವಣಿಗೂ ಬುತ್ತಿ ಕಟ್ತೀನಿ ಬರ್ರಿ. ನೀರು ತುಂಬಿಟ್ಟಿನಿ. ಪಲ್ಯ ಹಾಕ್ಕೊಂಡು ಹೆಂಗೆ ತೆರಬಿಟ್ಟವನಿ ಶ್ರಾವಣಿ. ಸ್ವಲ್ಪ ಪಲ್ಯ ಹಾಕೋತಿಯನ ಸ್ವಲ್ಪ ಅನ್ನ ಉಂಡ್ಬಿಡು ಮ್ಯಾಗ ಪಲಾವ್. ಹಾಂ ಪಲಾವ್ ಉಂಡು. ನಾ 10 ನಿಮಿಷ ಐತಿ ಟೈಮ್ ಹಾಕಿದೆ ನೋಡಿರಿ. ಪಲಾವು ಶ್ರಾವಣಿಗೂ ಡಬ್ಬಿ ಹಾಕಿ ಹೋಗಿ ಬರ್ತಾರೆ ಸ್ನೇಹಿತರೆ. ಯಾವಾಗಾರ ಮಾಡಿ ಕಟ್ಟಿದ್ರಿ ಒಂದೊಂದಿನ ಡಬ್ಬಿ. ಯಾರು ಏನಂತ ನೀ ಏನಂದಿ? ನೀ ಏನಂದ ಶ್ರಾವಣಿ? ಖಾರ ಹತ್ತೈತೆ ನೋಡ್ರಿ. ಸ್ವಲ್ಪ ಖಾರ ಖಾರ ನೋಡ್ರಿ. ಸಿಹಿಗೆ ಬಡ್ಕೋತಾರೆ ಮಕ್ಕಳು. ಖಾರ ಸಿಹಿ ಎಲ್ಲ ಥರ ತಿನ್ನಬೇಕು. ಎಲ್ಲ ಥರ ತಿಂದರೆ ಎಲ್ಲ ಥರ ಏನು ಜಡ್ ಇರೋದಿಲ್ಲ. ಆಕಿನ ಬ್ಯಾಗ್ ರೆಡಿ ಆಯ್ತು ನೋಡ್ರಿ. ಇನ್ನು ನಾನು ಟೀಚಿಂಗ್ ಮಾಡಕ್ಕೆ ಕುಂತು ಬಿಡ್ತೀನಿ ರೀ ಕುರ್ಚೆ. ಇವತ್ತು ಗುರುವಾರ ರೀ. ಗುರುವಾರ ಪೂಜೆ ಮಾಡಬೇಕಾಗಿತ್ತು. 10 ನಿಮಿಷ ಆಗೈತೆ. 10 ಕರೆಂಟ್ ಹೊತ್ತ ಬಡ ಹೊಲಿತೀನಿ. ಇದನ್ನು ಫೋನು ಚಾರ್ಜ್ ಹಾಕಿಸ್ತೀನಿ ರೀ ಶ್ರಾವಣ ಕುಮಾರ್ ಕಾಯಿ ಮ್ಯಾಗ. ಇನ್ನು 5 ನಿಮಿಷ ಐತೆ ನೋಡಿ ಶ್ರಾವಣಿ ಟೈಮ್. ಶ್ರಾವಣಿ ಪ್ರವಾಸಕ್ಕೆ ಹೋಗೋದು ಹೆಂಗೆ ಏನು ಕೇಳಬೇಕ್ರಿ. ಆಕಿನ ಬಾಯಿಲೆ ಕ್ಯಾನ್ಸಲ್ ಆಗಿದ್ದು. ಯಾಕೆ ಕ್ಯಾನ್ಸಲ್ ಆಯ್ತು ಏನಕ್ಕೆಲ್ಲ ಹೇಳ್ತಿದ್ಲು. ಇದು ರೀ ಆಕಿ ಈಗ ಅರ್ಜೆಂಟ್ ಟೈಮಾಗೆ ಸ್ನೇಹಿತರೆ ಸದ ಆಗಲ್ಲ ರೀ. ಆಕಿ ಉಂಡೋಗ್ರಾಗ ರಗಡಾಗತ್ತೆ ರೀ. ನಿಧಾನ ಕುಕ್ಕಿ ಕುಂತಾರಿ. ಗಬ ತಿನ್ನೋದಿಲ್ಲ, ಗಬ ಕೆಲಸ ಮಾಡೋದು ಹಾಗೆ ರೀ. ಉಣ್ಣೋದು ಹಾಗೆ. ನಾಳೆ ಹೆಂಗೆ ರೀ ಇವ್ರದ್ದು ಅಂತೀನಿ. ನಿಧಾನ ಸಂಗಟ್ ನೋಡಿ. ನಮ್ಮ ಮಮ್ಮಿನೂ ಹಿಂಗೆ ಅಂತಿಲ್ಲ ನಮಗೆ. ನಾವೇ ಈಗ ಎಷ್ಟು ಸ್ಪೀಡಾಗಿ ಎಲ್ಲ ಕೆಲಸ ಒಳಿಸಿ ಹೋಗಿರ್ತೀವಿ. ಹಾಗೆ ರೀ ಬುದ್ಧಿ ಬಂದಾಗ ಏನೋ ಅವ್ರವ್ರ ವಯಸ್ಸು ಆದಂಗೆ ಅವ್ರಿಗೆ ಮೆಚ್ಚೂರ್ ಅಂತಾರಲ್ಲ ಅದು ಬರ್ಬೇಕಲ್ರಿ. ಬಂದಂಗೆ ಅವರೇ ತಿಳ್ಕೊತಾರೆ. ಬರ್ರಿ ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಶ್ರಾವಣಿ ನನ್ನ ಫೋನ್ ಮ್ಯಾಗ ಚಾರ್ಜ್ ಹಾಕಿ ಹೋಗ್ಬೇಡ ಸಾಲಿಗೆ ಹೋಗ. ನಾ 5 ನಿಮಿಷ ಆಯ್ತು ನೋಡಿ. ಚಾರ್ಜ್ ಹಾಕಿ ಹೋಗ್ತಿರವ ಹೇಳ್ಬಿಡು. ಇಲ್ಲೇ ಹಂಗಂದ್ರೆ ಅಲ್ಲಿ ಬ್ಲೌಸ್ ಸ್ಟಿಚ್ ಮಾಡಾಕತ್ತಿದ್ದೆ ಬಿಟ್ಟು ಬಂದೀನಿ ರೀ. ಯಾಕಂದ್ರೆ ಈಗ ಅಲ್ಲಿ ಒಬ್ರು ನಮ್ಮ ಫ್ರೆಂಡ್ ಸೀರೆ ಬೇಕಂತ್ರಿ. ಫೋಟೋ ಹೊಡೆದು ಹಾಕಂದಾರಿ. ಈಗ ಅವರು ಫೋಟೋ ಹೊಡೆದು ಹಾಕ್ಬೇಕ್ರಿ. ಮತ್ತು ಅವ್ರಿಗೆ ಎದಕ್ಕೆ ಫಂಕ್ಷನ್ ಇದ್ದಿರ್ಬೇಕು. ಹಿಂಗಾಗಿ 20 ಸೀರೆ ಬೇಕಂತ್ರಿ ಒಂದೇ ಥರ. ಅದಕ್ಕೆ ಆರ್ಡ್ರ್ ಕೊಡ್ತೀನಿ ಅನ್ನಕತ್ತ ನೋಡೋಣ್ರಿ. ಅವ್ರು ಆರ್ಡ್ರ್ ಕೊಟ್ರಂದ್ರೆ ಮತ್ತು ಅಂಗಡಿಯರಿಗೆ ಹಚ್ಚಿ ಕೇಳ್ಕೊಂಡು ನಾವು ಆರ್ಡ್ರ್ ಕೊಡ್ಬೇಕ್ರಿ. ಸಿಗ್ತಾವ್ರಿ. ಹಂಗೆ ನಿಮಗೂ ಏನಾದರೂ 20-30 ಸೀರೆಗಳು ಬೇಕಂದ್ರೆ ಆರ್ಡ್ರ್ ಕೊಡ್ಬೋದು ರೀ. ನಾನು ತರಿಸ್ಕೊಡ್ತೀನಿ. ದವಾಖಾನೆಗೆ ಬರ್ತೀಲ್ ಪುಟ್ಟಕ್ಕ ನೀ
ಬರ್ರಿ ಪುಟ್ಟಕ್ಕ ಮಾತಾಡ್ಸಕತ್ತಿದ್ಲು ವಿಡಿಯೋ ಹಂಗೆ ಕಂಟಿನ್ಯೂ ಮಾಡಿದೆ. ಶ್ರಾವಣ ದವಾಖಾನೆ ಕರ್ಕೊಂಡು ಹೋಗ್ಬೇಕ್ರಿ ಇವತ್ತು. ಒಂದು 500 ರೂಪಾಯಿ ಓದ್ತಾವೆ ನೆಚ್ಚಾರ ಒಳ್ರಿ ಏಟ್ರ ಒಳ್ರಿ ಜನ್ಮಕ್ಕೆ ಹೆಚ್ಚಿಂದಿಲ್ಲ. ಇವಾಗ ತುರ್ಸ್ಬೇಡ ಯಪ್ಪ, ಗುಳ್ಳಿ ಸಾಲ ಸಾಕಾಗ್ಬಿಟ್ಟೈತೆ ನೋಡಿ. ಭಾಳ ಆಗ್ಯಾವಿಲ್ಲ ಬರ್ತಾ ಆ ಕಳಿತ ಈ ಕಡೆಯಿಂದ ಬಸ್ಸಿಗೆ ಹತ್ತಿರ್ತೀನಿ. ಈಗ 11:30 ಆಗೈತ್ರಿ. ನಾವು ಹೋಗ್ಬೇಕಂದ್ರೆ ಮುಂಜಾನೆ ಇದು ಮಾಡ್ಕೋಬೇಕು ಅಂತ್ಯ. ಗುಳ್ಳಿನೂ ಭಾಳ ಆಗ್ಯಾವ್ರಿ. ಥಂಡಿ ದಿನಕ್ಕೆ ಅವನು ತುರ್ಸ್ತಾನ ಹೋಗಕತ್ತಿಂದ್ರು ನೋಡಿ. ಟೈಮ್ 11:25 ಆಗೈತೆ. ಈಗ ಹೋಗ್ತಿದ್ದೀನಿ ರೀ. ನಾನು ಇನ್ನೂ ಜಾಕ ಮಾಡಿ ಪೂಜೆ ಮಾಡಿ ಬಟ್ಟೆ ಬಾಂಡೆ ಬಂದ್ ಮಾಡ್ತಿದ್ದೆ. ಜಾಕ ಪೂಜೆ ಅನ್ನೋದ್ರಾಗ 1 ಗಂಟೆ ಆಗುತ್ತೆ ರೀ. ಲೇಟ್ ಆಗುತ್ತೆ ರೀ ಜಾಕ ಪೂಜೆ. ಇವತ್ತು ಗುರುವಾರ ಅದ್ರಾಗ ಲೇಟ್ ಆಗುತ್ತೆ. ಅವ್ವ ಬಾ ಯವ್ವ ಸ್ವಲ್ಪ ತೋರಿಸಿ ಕಟ್ಟು ಕಳಿಸು ಅಂತಂದೆ. ಆಯ್ತವ ಅಂತಂದ್ಲು. ಶ್ರಾವಣ ಇನ್ನೂ 12ಕ್ಕೆ ಹೋಗತ್ತೆ. ಅವು ಬಸ್ ಬಿಡ್ತಾರೆ. ಅವು ಬಂದಿಂದನೇ ಇವ್ನು ಕಳಿಸ್ತೀನಿ ರೀ. ಯಾಕಂದ್ರೆ ಮತ್ತು ಅಲ್ಲಿ ಹೋಗಿ ಎಲ್ಲಿ ಗೊತ್ತಾಗಲ್ಲ ಹಿಂದಾಕ್ ಬರಲ್ಲ. ಇಲ್ಲಿ ಬಸ್ಸಿಗೆ ಹತ್ತಿರ್ಸಿಂದ ಅವು ಇಳ್ಸ್ಕೊಂಡು ದವಾಖಾನೆ ತೋರಿಸಿ ಬಸ್ಸಿಗೆ ಹತ್ತಿಸಿ ಕಳಿಸ್ತಾರೆ ರೀ. ಫೋನ್ಪೇ ಮಾಡೀನಿ ರೀ ರೊಕ್ಕ. ಅವನ್ ತಕ್ಕೂ ಈಗಿಲ್ಲ ಅಂತ್ರಿ ಅಮೌಂಟು. ಅವು ಅಕ್ಕ ಫೋನ್ಪೇ ಮಾಡಿ ಅಲ್ಲೇ ಸೋಂಕೇರಿ ಹೋಗ್ತಾಳ್ರಿ. ಬರ್ರಿ ನಾನು ಮತ್ತು ಎಲ್ಲ ಕೆಲಸ ಇದು ಜಾಕ ಪೂಜೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಂಡೆ ಒಂದು ಪುಟ್ಟಿನದಾವ ರೀ. ಎಲ್ಲ ಕೆಲಸ ಭಾಳ ಆಯ್ತು ನೋಡ್ರಿ. 11:30 ಆಗೈತಿ. ಕೆಲಸನ ಆಗುತ್ತೆ ಚಂತಕ ಮನ್ಯಾಗ ಕೆಲಸ ಏನು ಮಾಡೋದು, ಏನು ಮಾಡೋಕ್ಕಾಗಲ್ರಿ, ಮಾಡಲೇಬೇಕು. ಪುಟ್ಟಕ್ಕ ಬಾ ಅಂತ ಹೇಳ್ರಿ, ಬಂದು ಕೆಲಸ ಆಗುತ್ತೆ ರೀ. ರೀ ಇವಾಗ ಇವು 3 ಟಾಪ್ ಟಿಚ್ ಮಾಡಬೇಕು. ನಮ್ಮ ಮಧ್ಯಾಹ್ನದಾಗ ಶ್ರಾವಣ ದವಾಖಾನಿಗೆ ಹೋಗ್ಬೇಕಂತ ಹೇಳಿದ್ನೆಲ್ಲ ಸ್ನೇಹಿತರೆ. ಹೋಗಿದ್ದೆ ದವಾಖಾನೆ ತೋರ್ಸ್ಕೊಂಡ್ಬಂದೆ. ಶ್ರಾವಣನ ಅವ್ವನೂ ಬಂದಿದ್ಲು ಸ್ನೇಹಿತರೆ. ಎಣ್ಣೆಗಳಿಗೆ ಬಂದು ಒಬ್ಬವನೇ ಕಳ್ಸಾಕ ಮನಸ್ಸು ಆಗಲಿಲ್ಲ. ಹಿಂಗಾಗಿ ನೋಡಿ ಶ್ರಾವಣ ಎಣ್ಣೆಗಳಿಗೆ ಕೊಟ್ಟಾರ. ಈಗ ಹಾಕಕ್ಕೆ ತೋರಿಸ್ತೀನಿ ರೀ ನಿಮ್ಗೆ. ನಾನು ಬಂದು ವಿಡಿಯೋ ಕಂಟಿನ್ಯೂ ಮಾಡಿದೆ. ಅಲ್ಲಿ ನೋಡಿ ಏನು ಬಟ್ಟೆ ಗಿರೇಕಿನೂ ಏನಿಲ್ಲ ರೀ ಇವತ್ತು. ಆದ್ರೆ ಬರೀ ಅಷ್ಟಕ್ಕೂ ಬಾಂಡೆ ಇದ್ದು ಸ್ನೇಹಿತರೆ. ಬಾಂಡೆ ತಿಕ್ಕಿನಿ. ಇಕ್ಕಿ ಒಟ್ಟು ಹಚ್ಚಂತೆ ಊಟ ಮಾಡಿದ್ವಿ. ಒಂದು ರೊಟ್ಟಿ ಏನು ಚಪಾತಿ ಮಾಡ್ತೀನಿ. ಇಷ್ಟು ಬಾಂಡೆ ಇದ್ದು ರೀ. ಬಟ್ಟೆ ಹೋಗಿದ್ದು ಆಲಿಲ್ಲ ರೀ. ಸಾಬೂನು ಪುಡಿಯಾಗ ಎದ್ದೀನಿ. ಶ್ರಾವಣಿ ಇಷ್ಟು ಬಾಂಡೆ ಬುತ್ತಿ ಡಬ್ಬ ಹೋದ ನೋಡಿ. ಶ್ರಾವಣಿ ಎದ್ದು ಬರೀ ಸ್ವಲ್ಪ ವಿಡಿಯೋ ಮಾಡಿ. ಶ್ರಾವಣಿದು ಪ್ರವಾಸದ ಸ್ವಲ್ಪ ಚಿಂತೆ ಆಗ್ಬಿಟ್ಟೆ ಸ್ನೇಹಿತರೆ. ಇವೆಲ್ಲ ಇಟ್ಟು ಸಣ್ಣ ಆಗಾಕತ್ತವ್ರಿ. ಅದಕ್ಕೆ ಹಾಕ್ಕೊಂಬಿಡಂತೇಳಿ. ಹೆಂಗೆ ಕಾಣತ್ರಿ? ಚಂದ ಕಾಣತ್ತಲ್ರಿ. ಶ್ರಾವಣ ಎಲ್ಲಿ ಹೋಗಿದ್ಯವತ್ತ? ಯಾರು ತೋರ್ಸ್ಯಾರ? ನಾನು. ಯಾರು? ಮತ್ತು ರೊಕ್ಕ ಯಾರು ಕೊಟ್ರ? ಏಯ್ ರೊಕ್ಕ ಯಾರು ಕೊಟ್ರ? ನಾ ಫೋನ್ಪೇ ಮಾಡೀನಿಲ್ಲ. ಮತ್ತು ಫೋನ್ಪೇ ಮಾಡಿದ್ಯಾ? ನಾನು ನನ್ನ ಅಮ್ಮಂಗೆ ಕೂಡ ಕಳಿಸ್ಬೇಕಂತ ಫೋನ್ಪೇ ಮಾಡಿದ್ಯಾ? ದೊಡ್ಡಮ್ಮ ಅಮ್ಮಗೆ ಕೊಟ್ಟಾರ ರೊಕ್ಕ. ಮತ್ತು ಅದು ಅಮ್ಮನ ತಕ್ಕಿದ್ದು ತೋರ್ಸ್ಯಾಳ. ಟೈಮ್ ಹೊತ್ತಿದ್ರೆ ಕುರ್ಕುರಿ ಆಗತ್ತೆ ಅಂತ ನೋಡ್ರಿ. ಇವನ್ನ ಅದೇ ವಿಡಿಯೋ ಮಾಡೋದು. ಯಾಕ ಕೊಂಚು ಅಲ್ಲಿ ಕೋರ ಮುದ್ದಾಕ ಇಲ್ಲ ಇಲ್ಲೆಲ್ಲ ಸರಿ. ಯಾಮಂದ ಶ್ರಾವಣಿ ಭಾಳ ಬೇಜಾರು ಆಕತ್ತೈತನ. ಪ್ರವಾಸಕ್ಕೆ ಹೆಂಗೆ ಈ ವರ್ಷ ಓದ್ತಿದ್ದಿಲ್ಲ ಅಲ್ಲಿ ಗದ ಎಲ್ಲೆಲ್ಲೇ ದೂರ ಹೋಗ್ತಾರಂತವ್ರು. ಮುಂದೆ ವರ್ಷಕ್ಕೆ ಈ ವರ್ಷ ಓದ್ತಿದ್ದಿಲ್ಲ. ಅದೇ ಬೇಜಾರಾಗ್ಬಿಟ್ಟೈತೆ. 3 ದಿನ ಆಯ್ತು ನನಗೆ. ಯಾಕೆ ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ಇಲ್ಲಿ ಐತಲ್ಲವ ಗೌರ್ಮೆಂಟ್ ಶಾಲ್ಯಾಗ 1200 ರೂಪಾಯಿ ಇಟ್ಟಿದ್ರಲ್ಲ, ಅದು 3 ದಿನ ಆಯ್ತು ನಂಗೆ. ಯಾವುದು ಮಾಡೋಕೆ ಕೆಲಸನ ಆಗ್ತಿಲ್ಲ ನೋಡಿ. ಇವಕ್ಕಿನ ಸಲ ಸದ್ ಬೇಡ, ಊಟ ಮಾಡಿ ಕೊಡ್ಯಾಕೈತಿ. ಚಪಾತಿ ಮಾಡ್ತೀನಿ. ಹಾಂ ಸರಣ ಹೆಂಗೆ ಮಾಡ್ಬೇಕು? ಬೇಜಾರು ಆಕತ್ತು ನನಗೆ. ಏನು ಮಾಡಕ್ಕೆ? ಹಾಂ ಓದ್ತಿ ಹೋಗ. ಎಲ್ಲ ಹುಡ್ರು ಓದ್ನ ಹೇಳ್ತಾರೆ. ಇವಕ್ಕೆ ಬಾವಲ್ಲ ಅಂತ ಅವ್ರಿ. ನಾ ಚಿಂತೆ ಮಾಡ್ದೆ. ಯಾಕೆ ಚಿಂತೆ ಮಾಡಿ ನೋಡ್ರಿ ಸ್ನೇಹಿತರೆ. ಆತ ಒಬ್ಬರಿ ಹೋಗಿ ಸರ್ಪ್ರೈಸ್ ಐತಿ ನನಗೆ. ಚಪಾತಿ ಆಲೂಗಡ್ಡೆ ಪಲ್ಯ. ಹೋಗಿ ಈ ಔಷಧ ಕಟ್ಟಿಟ್ಟು ಬರ್ತಿಲ್ಲ ಶ್ರಾವಣ ನೀನು. ಇವು ಸದ್ದ ಪುಟ್ಟಕ್ಕ ಬರಲ್ಲ ಅಂತ ಟಾಪ್ ಹಿಡ್ಯಾಕ. ನಾಳೆ ಸಂಜೆ ಮುಂದೆ ನೆಸ್ಸಿನಾಗ ಹಿಡಿತೀನಿ ರೀ. ಹಿಡ್ದು ಇಟ್ರಾತು. ಪುಟ್ಟಕ್ಕ ಬಂದಾಗ ಆದರೆ ಬೇಸ್ ಹಿಡ್ಯಾಕ.
ಮುಂಜಾನೆ 10 ಗಂಟೆಗೆ ಕರೆಂಟ್ ಹೋಗಿ ದೀವ ಬಂದವ್ರಿ. ಅದೊಂದು ಬ್ಲೌಸ್ ಸ್ಟಿಚ್ ಮುಗಿಸ್ಬೇಕು. ಏನು ಮಾಡ್ಬೇಕು ಏನಿಲ್ಲ, ಒಂದು ತಲೆ ಓಡ್ತಾ ಇಲ್ಲ. ಶ್ರಾವಣ ಉಣ್ಣಂಗೆ ಹೋಗ್ಯಾಕೆ ಹಾಕೇನ್ರಿ, ಅದು ಒಗೋದಿಲ್ಲ ರೀ. ಬಟ್ಟೆ ಹಂಗೆ ಇಟ್ಟೀನಿ, ಒಗದು ಹಾಕ್ಬೇಕು ರೀ ನಾಳೆಗೆ. ಆಲ್ಮೋಸ್ಟ್ ಇಷ್ಟೊತ್ತಷ್ಟು ಬಟ್ಟೆ ಒಗದು ಹಾಕಬೇಕು. ಬರ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಚಪಾತಿ ಮಾಡ್ತೀನಿ ರೀ. ಚಪಾತಿ ಮಾಡಿ ಅದೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕು ರೀ. ಟೈಮು 7:45 ಆಗೈತ್ರಿ. ಮಮ್ಮಿ ಏನು ಮಾಡಕತ್ತಾರ ನೋಡ್ಕೊಂಬರ್ರಿ ಸ್ನೇಹಿತರೆ. ಮಮ್ಮಿ ಐತಲ್ಲ ಚಪಾತಿ ಮಾಡಕತ್ತಾಳ್ರಿ. ಕುಸು ಬಾಂಡ ಬೇಕಿದೆ, ಕುಸು ಬಾಂಡ ಬೇಕಿದೆ. ಮತ್ತೆ ಕೊಡ ಉಷ್ಟು ಕ್ಯಾನ್ ಆಯಿಲ್ ನೀರು ಬಂದವು, ಕುಡಿಯೋ ನೀರು ತುಂಬಬೇಕು. ನೀರು ಬಂದ ಬಟ್ಟಿ ಎಲ್ಲ ನೋಡಿ. ಶುಕ್ರವಾರ ನಾ ಶೇಂಗಾ ಉರಿಬೇಕು. ಮುಖ ಶೇಂಗಾ ಹೋಗಿ ಮಾಡಕ ಯಾರಿಗೆ ಅಕ್ಕಗ ನನಗ ಅಕ್ಕು ಯಾಕೆ ಕೊಡ್ಬೇಕು, ನಿನಗೆ ಯಾಕೆ ಕೊಡ್ಬೇಕು? ಯಾಕನ ಈ ಸಡ್ಡ ಊಟ ಮಾಡಿಂದ ಎಣ್ಣೆ ಗುಳಿಗೆ ಕುಡಿತೀರಿ. ಆಯ್ತಿರು ಎಣ್ಣೆ ಗುಳಿಗೆ ಕುಡಿಸಿ ಕೊತ್ತರಿ ಕೊಂಡ್ಕಿಸಿ 5 ಮಾಡ್ತೀರಿ. ನೀವು ಯಾಕಂದ್ರೆ ಇಲ್ಲಿ ಯಾಕೆ ಮಾಡಕತ್ತ ಅಕ್ಕ ಅಂತ ಅಂತಿರ್ಬೇಕು ಸ್ನೇಹಿತರೆ. ಇವಾಗ ಇಲ್ಲೇ ಮಾಡ್ಬೇಕು ನೋಡಿ. ಸರಿಯಪ್ಪ, ಒಂದು ಕಡ್ಡಿ ತೊಂಬ 5 ಹಚ್ಚ ತರದ ಸರಿ ಪಾಪಾ ಸರಿ ಬಂದ್ರಂಗ ನಿನ್ನ ಐಡಿಯಾ ದೊಡ್ಡ ಐಡಿಯಾ ಕೊಡ್ತೀನಿ. ನಾನು ಇರೋ ಐಡಿಯಾ ನೀನು ಕಡ್ಡಿ ಪಟ್ಟ ಕೊಡೋದು ಐಡಿಯಾನ ನೋಡಿ. ಎಲ್ಲರೂ ನಂಗಿರ್ಲಿ ಅಂತ ಅನ್ವಿ ಸ್ನೇಹಿತರೆ. ಇವ ಎಲ್ಲರೂ ಒಂದು 4 ಚಪಾತಿ ಮಾಡಿಬಿಡ್ತೀರಿ. ಒಂದಿಟ್ಟು ಉಳಿತಾರು ಶೇಂಗಾ ಹೋಳಿಗೆ ಮಾಡಕ್ಕೆ ಬಂದ್ಬಿಟ್ರು. ಸುಮ್ಮನೆ ವೇಸ್ಟ್ ಮಾಡ್ಬೇಕು. ಮುಂಜಾನೆ ರೊಟ್ಟಿ ಮಾಡ್ದ ಅಲ್ಲಿ ನೋಡಿ. ಅದೇ ಒಂದು ಅನ್ನ ಉಂಡ್ವಿ ನಾವು ಕೂಡ. ಜಿಗಿ ಭಾಳ ಐತೆ ನೋಡಿ. ಬೆನೈಟ್ ಹಾಕ್ತಾ ಇದೆ. ಪೂರಿ ಮಾಡ್ಬೇಕಾಯ್ತು. ಅದಿದ್ದೀನ್ರಿ ತನ್ನ ಹವಾ ಐತೆ. ಶ್ರಾವಣಗೂ ಆರಾಮಿಲ್ಲ, ಅದಕ್ಕೆ ಪೂರಿ ಮಾಡಿ ನೋಡಿ. ಸುಮ್ಮ ಚಪಾತಿ ಮಾಡಕ್ಕೆ ಕಳ್ಕೊಂತು ಲೇಟ್ ಆಗುತ್ತೆ ಅಂತೇಳಿ ಮ್ಯಾಗ ಮಾಡಕತ್ತೀನಿ. ಟೈಮ್ ಏನು ಹಾಕೊಂಡೈತ್ರಿ. ಶ್ರಾವಣ ಉಂಟಿನ ಹಾಕತ್ತಲ್ಲ. ಉಷ್ಟು ಬಾಳೆ ಡಬ್ಬಕ್ಕೆ ಸಾಕು. ಇಷ್ಟು ಮಾಡಿದ್ರೆ ರಗಡ್ ಆಗುತ್ತೆ. ಅನ್ನ ಮಾಡಿಲ್ಲ. ಇದು ಪಲ್ಯ ಕಾದಾಕಿಟ್ಟಿ ಕುದಿಯಾಕಿಟ್ಟಿನಿ ರೀ. ಕುದಿಯಾಕತ್ತೈತ್ರಿ ಪಲ್ಯ ನೋಡಿ. ಗ್ಯಾಸ್ ಬಂದ ಮುಂಜಾನೆ ಪಲ್ಯ ಇದು. ಮುಂಜಾನೆ ವಟಾಣಿ ಪಲ್ಯ ಇದು ಮಾಡಿಲ್ಲ. ಮಸ್ತ್ ಆಗೈತಿ. ಪುರಿ ಕೂಡ ಮಸ್ತ್ ಆಗೈತಿ ಸ್ನೇಹಿತರೆ. ಅವ ಐತಲ್ರಿ ಹಿಂಗಾಗಿ ಮಾಡಿ ನೋಡ್ರಿ ಪುರಿ ಕೂಡ. ಮಾಡಿದ್ವಿ ನಾ ಚಪಾತಿ ಹಾಕಿದ್ದೆ. ಕರೆಕ್ಟ್ ಇದು. ನೋಡಿ ಸ್ನೇಹಿತರೆ, ಹಂಗೆ ಬಕತ್ತಿದ್ದು ಚಪಾತಿ ಚಪಾತಿ ಜಿಲೇಬಿ ಉಣ್ಣಾಕತ್ತಿ. ಬರ್ರಿ ಚಪಾತಿ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ನೋಡ್ರಿ ಇಲ್ಲೇ ಚಪಾತಿ ಮಾಡೋದು ಖಾಲಿ ಆಯಿತು. ಶ್ರಾವಣಿಗೆ ಊಟಕ್ಕೆ ಹಾಕಿ ಕೊಟ್ಟೀನಿ. ಚಪಾತಿ ತಟ್ಟಾಗಿರ್ಬೇಕು ರೀ. 2, 3, 4 ಚಪಾತಿ ನೋಡಿ. ಶ್ರಾವಣ ಒಂದು ಅಂತ ಈಗ ಒಂದು ರೊಟ್ಟಿ ತಿಂದಾಕಿ ಪದ್ರಿನ ಸಾಕ್ರಿ ರಗಡತ್ತ 4 ಚಪಾತಿ. ಬರೀ ಶ್ರಾವಣಿಗೆ ಊಟಕ್ಕೆ ಹಾಕಿ ಕೊಟ್ಟು ನಾನು ಊಟ ಹಾಕ್ಕೊಂಡು ಹೋಗಿ ಹೊರಗೆ ಕುಂತು ಉಣ್ತೀನಿ ನೋಡಿ. ನೋಡಿ ಇಲ್ಲೇ ಶ್ರಾವಣಿಗೆ ಊಟ ಹಾಕಿ ಕೊಟ್ಟೀನಿ. ಉಣ್ಬಿಟ್ಟು ಎಲ್ಲಿಗೆ ಹೋದ ನೋಡಿ. ನಾನು ಚಪಾತಿ ಪಲ್ಯ ಹಾಕೊಂಬ ನೋಡಿ. ಬರ್ರಿ ಊಟ ಮಾಡ. ಶ್ರಾವಣ ಊಟ ಮಾಡ್ಬಾ. ಊಟ ಮಾಡಿ ಬರೋಕಾಯ್ತು ಬಾ ಮರಕ. ನನಗೆ ಕೂಡ ಉಣ್ಬಾ ಇಲ್ಲೇ. ಉಂಡು ಬರೋಕಾಯ್ತು ಬಾ. ನೀನೇ ಉಂಡು ಏನು ಓಕೆ. ಆಮೇಲೆ ಉಂಟ ಅಂತ ನೋಡ್ರಿ. 2 ಚಪಾತಿ ಇಟ್ಟೀನಿ ಉಣ್ಣು.